ಆನೇಕಲ್ನ ಇತಿಹಾಸ ಪ್ರಸಿದ್ಧ ಕರಗ ಮಹೋತ್ಸವ ಶ್ರೀ ಧರ್ಮರಾಜ ಸ್ವಾಮಿ ದ್ರೌಪದಮ್ಮನವರ ಕರಗ ಮಹೋತ್ಸವ ಈ ದಿನ ಒಣಕರಗ ಅತಿ ವಿಜೃಂಭಣೆಯಿಂದ ಎಲ್ಲರ ಜನಮನ್ನಣೆ ಮತ್ತು ಎಲ್ಲರ ಭಕ್ತರ ಆಶಯದಂತೆ ಈ ದಿನ ಮುಕ್ತಾಯವಾಗಿದೆ. ಈ ಭಕ್ತಿ ನಮ್ಮ ಆನೇಕಲ್ ಜನತೆಯ ಇತಿಹಾಸದಿಂದ ಬಂದಿರುವಂಥದ್ದು, ಹೊಸದಾಗೇನು ಬಂದಿರುವಂಥದ್ದಲ್ಲ. ಆನೇಕಲ್ ಜನಕ್ಕೆ ಆನೇಕಲ್ ಕರಗ ಬಿಟ್ಟು ಬೇರೆ ಯಾವುದೇ ಕರಗಗಳು ಸಮಾಧಾನ ತರ್ತಾ ಇರಲಿಲ್ಲ. ಆದ್ದರಿಂದ ಈ ದಿನ ನಮ್ಮ ಆನೇಕಲ್ನ ಕರಗ ಮಹೋತ್ಸವ, ಹಸಿ ಕರಗ, ಒಣಕರಗ ಎಲ್ಲ ಮುಕ್ತಾಯವಾಗಿ ಜನ ತುಂಬ ಸಂತೋಷಪಟ್ಟಿದ್ದಾರೆ. ಮತ್ತು ನಮ್ಮ ಆನೇಕಲ್ ಜನತೆಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ನಮ್ಮ ವಹ್ನಿಕುಲ ಸೇವಾ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಆನೇಕಲ್ನ ಎಲ್ಲ ಪತ್ರಿಕಾ ಮಾಧ್ಯಮದವರು, ವರದಿ ಮಾಧ್ಯಮದವರು, ಆಮೇಲೆ ನಮ್ಮ ಆನೇಕಲ್ನ ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ಆನೇಕಲ್ ಪೊಲೀಸ್ ಇಲಾಖೆಯವರಿಗೆ, ನಮ್ಮ ಪುರಸಭೆ ಇಲಾಖೆಯವರಿಗೆ ಮತ್ತು KEB ಇಲಾಖೆಯವರಿಗೆ ಮತ್ತು ನಮ್ಮ ಎಲ್ಲ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನಮಗೆ ತುಂಬ ಸಹಾಯ ಮಾಡಿದೆ. ಆದ್ದರಿಂದ ಈ ದಿನ ಈ ಕರಗ ಮಹೋತ್ಸವ ತುಂಬ ಚೆನ್ನಾಗಿ ಸಂಪೂರ್ಣವಾಗಿದೆ. ಈ ದಿನ ಕಡೆಯದಾಗಿ ವಸಂತೋತ್ಸವ 4 ಗಂಟೆಗಿದೆ. ನಾಳೆ ಸಂಜೆ ಬೆಳಗ್ಗೆ ಒಂದು 9-9:30 ನಮ್ಮ ಕರಗದ ಎಲ್ಲ ಕಾರ್ಯಕ್ರಮಗಳು ಧ್ವಜಾರೋಹಣದೊಂದಿಗೆ ಮುಕ್ತಾಯವಾಗ್ತದೆ. ಈ ದಿನ ಎಲ್ಲ ಕಾರ್ಯಕ್ರಮಕ್ಕೆ ಮತ್ತು ಇಷ್ಟು ದಿನ ನಡೆದ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿದ ಭಕ್ತಾದಿಗಳಿಗೆ ಮತ್ತು ಆನೇಕಲ್ಲಿನ ಜನತೆಗೆ ಮತ್ತು ಎಲ್ಲ ನಮ್ಮ ಕರಗದ ಎಲ್ಲ ಕಾರ್ಯಕ್ರಮಗಳಲ್ಲೂ ಅತಿ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ವಹ್ನಿಕುಲ ಸೇವಾ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಭಕ್ತ ಮಹಾಶಯರಲ್ಲಿ ಈ ವಹ್ನಿಕುಲ ಸೇವಾ ಸಂಘ ಮತ್ತು ವಹ್ನಿಕುಲ ಜನಾಂಗದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಿದ್ದೇನೆ. ಇತಿಹಾಸದಲ್ಲಿ ಎಂದೂ ಕಾಣದಂತಹ ಪ್ರೋತ್ಸಾಹವನ್ನು ತಾವೆಲ್ಲ ನೀಡಿದ್ದೀರಾ. ಪ್ರೋತ್ಸಾಹವನ್ನು ನೀಡಿ ಎಲ್ಲ ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿದ್ದೀರಾ. ತನು ಧನ ಮನ ಸಹಕಾರ ನೀಡಿದಂತಹ ಎಲ್ಲ ಇಲಾಖೆಗಳಿಗೂ, ಭಕ್ತಾದಿಗಳಿಗೂ, ಸೇವಾಕರ್ತರಿಗೂ ಈ ಒಂದು ಜಾತ್ರೆಯ ಪರವಾಗಿ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಕರಗ ಉತ್ಸವದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನಮಸ್ಕಾರ. ಸರ್, ಈ ಬಾರಿ ಚಂದ್ರಪ್ಪನವರು ಹೆಜ್ಜೆ ಹಾಕ್ತಿದ್ದಾಗ ಒಂದು ರೀತಿ ವೈಬ್ರೇಷನ್ ಟೈಪಲ್ಲಿ ಇತ್ತು. ಆ ಒಂದು ಇಷ್ಟು ಬಾರಿನೂ ಚೆನ್ನಾಗಿ ಮಾಡಿದ್ರು. ಆದರೆ ಈ ಬಾರಿ ಹೋಗಿದ್ದ ಸರ್ಕಲ್ಗಳಲ್ಲೆಲ್ಲ 5 ನಿಮಿಷ 10 ನಿಮಿಷ ಇನ್ನೂ ಚೆನ್ನಾಗಿ ಮಾಡಬೇಕನ್ನೋ ರೀತಿ ಆಸಕ್ತಿ ಅವರಲ್ಲಿ ಕಾಣಿಸ್ತಿತ್ತು. ಇದು ಏನೂ ಇಲ್ಲ, ತುಂಬ ಸರಳವಾದಂತಹ ರೀತಿ. ಒಂದು, ನಾವು ಯಾವುದೇ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಆ ಕಾರ್ಯಕ್ರಮಕ್ಕೆ ಪೂರ್ವ ಯೋಜಿತವಾಗಿ ಶಾಸ್ತ್ರೋಕ್ತಗಳಿದ್ದಾವೆ. ಆ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಆಚರಿಸಿದಾಗ ಆ ಶಕ್ತಿ ಅಂತಕ್ಕಂಥದ್ದು ತನ್ನ ತಾನಾಗೇ ಆವಿರ್ಭಾವಗೊಳ್ಳುತ್ತದೆ. ಅಂತಹ ಶಕ್ತಿಯನ್ನು ನಮ್ಮ ಚಂದ್ರಪ್ಪನವರು ಪಡ್ಕೊಂಡಿದ್ದಾರೆ. ಮತ್ತು ನಮ್ಮ ಜನಾಂಗದ ಎಲ್ಲ ಸದಸ್ಯರು ಮಾಡಬೇಕಾದಂತಹ ಎಲ್ಲ ಶಾಸ್ತ್ರಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿರ್ತಕ್ಕಂಥದ್ರಿಂದ ಇಷ್ಟು ಶಕ್ತಿ ಅವರಿಗೆ ಒಲಿದಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಆ ದೈವಿ ಕೃಪೆ ನಮಗೆ ಸಿಕ್ಕಿದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದಕ್ಕೆ ಆ ಮಾತಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಿ ದೇವಿಯ ಕರಗ ಮಹೋತ್ಸವ ಪ್ರಾರ್ಥಸಾರಥಿ ಭಜನೆ ಮಂದಿರದಲ್ಲಿ ವಿಜೃಂಭಣೆಯಿಂದ ನಡೆದಿದೆ.
ಕರಗೌರವ ಚಂದ್ರಪ್ಪನವರು ಉಪವಾಸ ಮತ್ತು ದೇವಿಯನ್ನು ಹೋಲಿಸ್ಕೊಂಡು ಆನೇಕಲ್ಲಿನ ಪ್ರಮುಖ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಈ ಕರಗಶಕ್ತಿ ದೇವತೆಯು ನರ್ತನ ಮಾಡಿ ಬಂದಿದೆ. ಈ ಒಂದು ಕರಗ ಮಹೋತ್ಸವಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದಂತಹ ಆನೇಕಲ್ ನಾಗರಿಕರು ಮತ್ತು ತಾಲೂಕು ದಂಡಾಧಿಕಾರಿಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲರಿಗೂ ವೈದಿಕುಲ ಸೇವಾ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಗೌರವಾನ್ವಿತ ಎಲ್ಲ ಪತ್ರಿಕೋದ್ಯಮರಿಗೂ, ಮೀಡಿಯಾ ಮಾಧ್ಯಮದವರಿಗೂ ಮತ್ತು ಬೆಸ್ಕಾಂ ಸಿಬ್ಬಂದಿವರೆಗೂ, ಪೊಲೀಸ್ ಠಾಣೆ ಸಿಬ್ಬಂದಿವರೆಗೂ, ಸೋಷಿಯಲ್ ಮೀಡಿಯಾದವರೆಗೂ ಮತ್ತು ಪತ್ರಿಕೋದ್ಯಮದವರೆಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.